ನಮಸ್ಕಾರ ರೀ ಎಲ್ರಿಗೂ. ಶಿವರಾತ್ರಿ ಉಪವಾಸಕ್ಕೆ ಈ ಸಾಬುದಾನಿ ಕಿಚಡಿಯನ್ನು ಮಾಡೋಣ್ರಿ. ಹಂಗೆ ಇದಕ್ಕೆ ಸಬ್ಬಕ್ಕಿ ಕಿಚಡಿ ಅಂತಲೂ ಕರೀತಾರೆ. ಭಾಳ ಅಂದ್ರೆ ಭಾಳ ಈಸಿಯಾಗಿ ನಾವು ಇದನ್ನ ಮಾಡ್ಬೋದು. ಸೊ ಹಂಗಾದ್ರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮೊದಲು ಒಂದು ಪಾತ್ರೆಯನ್ನು ತಗೋರಿ, ಅದಕ್ಕೆ 1 ಕಪ್ ಅಷ್ಟು ಸಾಬುದಾನನ ಸೇರಿಸ್ಕೊಳತ್ತೀವಿ ರೀ. ಈ ಸಾಬುದಾನನ 1-2 ಸತಿ ಚೆಂದಂಗಿ ನಾವು ತೊಳಿಬೇಕಾಕೈತಿ ನೋಡ್ರಿ. ಈಗ ಇದ್ರೊಳಗೆ ನೀರನ್ನು ಹಾಕಿ ನಾವು 1-2-3 ಸತಿ ಚೆಂದಾಗಿ ಇದನ್ನ ತೊಳ್ಕೊಂಬರ್ಬೇಕ್ರಿ. ತೊಳೆದ 1 ಇಂಚಷ್ಟು ನೀರು ಇರ್ಬೇಕ್ರಿ. ಇದ್ರ ಮ್ಯಾಗ ಸಾಬುದಾನಿ ಮುಳುಗಿ 1 ಇಂಚಷ್ಟು ಬರುವಷ್ಟು ನೀರನ್ನು ಹಾಕಿ ನಾವು ಇದನ್ನ ಓವರ್ ನೈಟ್ ಸೋಕ್ ಆಗಕ್ಕೆ ಬಿಡ್ಬೇಕ್ರಿ. ಇವು ನೋಡ್ರಿ, ಪೂರ್ತಿ ರಾತ್ರಿ ಇವಣ್ಣೆಂದ ದಪ್ಪ ಆಗಿಬಿಟ್ಟಿರ್ತಾವು ಕಾಳ. ಇದಕ್ಕೆ ಇಲ್ಲಿ ನಾವು ಉಪ್ಪನ್ನು ಸೇರಿಸ್ಕೊಳತ್ತೀವಿ ರೀ. ನೀವು ಉಪವಾಸದ ಉಪ್ಪನ್ನು ಇಲ್ಲಿ ಸೇರಿಸ್ರಿ. ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕೋಬೇಕ್ರಿ. ಹಾಕಿ ಇವೆರಡನ್ನೂ ಚೆಂದಂಗಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈಗ ಒಂದು ಫ್ಯಾನನ್ನು ತೊಗೊಂಡಿವ್ರಿ, ಅದ್ರೊಳಗೆ ಶೇಂಗಾ ತೊಗೊಳತ್ತೀವಿ ನಾವು. ಶೇಂಗಾನ ಹಾಕಿ ಚೆಂದಂಗಿ ಹುರಿಬೇಕ್ರಿ. ಈ ಸಾಬುದಾನಿ ಕಿಚಡಿ ಒಳಗೆ ಈ ಶೇಂಗಾದ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ಸೊ ಇದನ್ನು ಹಾಕಿ ನೀವು ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಹತ್ತೈತಿ. ಈಗ ಅದು ಚೆಂದಂಗಿ ನಾವು ಹುರಿದಾದ್ಮೇಲೆ ಇವನ್ನ ಒಂದು ಮಿಕ್ಸಿ ಜಾರ್ದಾಗ ಹಾಕ್ಕೊಳತ್ತೀವಿ. ಅದ್ರ ಮ್ಯಾಗಿನ ಸೊಪ್ಪೇನ ತೆಗೆದು ನಾವು ಮಿಕ್ಸಿ ಜಾರ್ದಾಗ ಹಾಕಿ ದಪ್ಪಾಗಿ ಗ್ರೈಂಡ್ ಮಾಡ್ಬೇಕ್ರಿ. ಪೂರ್ತಿ ಸಣ್ಣ ಹಂಗೆ ಹಾಕೋಬಾರ್ದು. ಈ ರೀತಿ ದಪ್ಪಾಗಿ ಗ್ರೈಂಡ್ ಮಾಡಿದಾದ್ಮೇಲೆ ಈಗೇನು ನಾವು ಉಪ್ಪು ಮತ್ತು ಸಕ್ಕರೆ ಸೇರಿಸಿ ಇಟ್ಕೊಂಡಿದ್ದೀರಲ್ಲ ಸಾಬುದಾನಿ ಒಳಗೆ, ಅದ್ರೊಳಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತು ಅದ ಫ್ಯಾನ್ ಒಳಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ ಇನ್ನೊಂದು ಸ್ವಲ್ಪ ಶೇಂಗಾನು ಹಾಕಿ ನಾವು ಹುರಿ ಹಾಕ್ತೀವಿ. ನಿಮ್ಗೆ ಒಂದು ಸತಿ ಶೇಂಗಾ ಇಷ್ಟೆಲ್ಲ ಬ್ಯಾಡಪ್ಪ ಅಂತಂದ್ರೆ ನೀವು ಸ್ಕಿಪ್ ಮಾಡಿದ್ರು ನಡಿತೈತಿ. ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳತ್ತೀವಿ ರೀ. ಮೆಣಸಿನ್ಕಾಯಿ, ನಿಮಗೆ ಕೆಂಪು ಮೆಣಸಿನ್ಕಾಯಿ ಹಾಕೋತಿದ್ರೆ ನೀವು ಅದನ್ನೂ ಹಾಕೋಬೋದು. ನಾವು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೊಳತ್ತೀವಿ. ಆಮೇಲೆ ಇದ್ರೊಳಗೆ ಆಲೂಗಡ್ಡೆಯನ್ನು ಬೇಯಿಸಿ ಕಟ್ ಮಾಡಿ ಹಾಕೊಳತ್ತೀವಿ ರೀ. ಯಾವುದಾರ ಇಂಗ್ರೀಡಿಯೆಂಟ್ಸ್ ನೀವು ಉಪವಾಸದಾಗ ತಿನ್ನಂಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡ್ರೆ ನಡಿತೈತ್ರಿ. ಈಗ ಏನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ನಾವು ಸಾಬುದಾನಿ ಜೊತೆ, ಅದನ್ನು ಇದ್ರೊಳಗೆ ಹಾಕಿ ನಾವು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ನೀವೇನ್ರಿ ಹಸಿ ಮೆಣಸಿನ್ಕಾಯಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ನೀವು ಕೆಂಪು ಮೆಣಸಿನ್ಕಾಯಿನೂ ಹಾಕೊಂಡ್ರೂ ನಡಿತೈತಿ. ಹಂಗೆ ಜೀರಿಗೆ ತಿನ್ನಂಗಿಲ್ಲ ಅಂದ್ರೂ ಸ್ಕಿಪ್ ಮಾಡ್ರೆ ನಡಿತೈತಿ. ನೀವೇನು ತಿನ್ನಂಗಿಲ್ಲ ನೋಡ್ರಿ, ಅದನ್ನ ಹಾಕೋಬೇಡ್ರಿ. ಇಲ್ಲಿ ನೋಡ್ರಿ, ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಸ್ವಲ್ಪ ಮುಚ್ಚಿ ನಾವು ಇದನ್ನು ಬೇಯಕ್ಕೆ ಬಿಟ್ಟಿದ್ದು. ಅದು ಚೆನ್ನಾಗಿ ಕಾಳೆಲ್ಲ ಬೇಯ್ತಾವು. ಆಮೇಲೆ ಅದಕ್ಕೆ ನಾವು ಶೇಂಗಾ ಏನು ಹುರಿದಿಟ್ಕೊಂಡಿದ್ರಲ್ಲ ಅವನು ಇದ್ರ ಮ್ಯಾಗ ಸೇರಿಸ್ಕೊಂಡ ಕೊತ್ತಂಬರಿಯನ್ನು ಹಾಕೊಳತ್ತೀವಿ ರೀ. ಕೊತ್ತಂಬರಿನೂ ನೀವು ತಿನ್ನಂಗಿಲ್ಲಪ್ಪ ಅಂತಂದ್ರೆ ಅದನ್ನೂ ಸ್ಕಿಪ್ ಮಾಡಿದ್ರು ನಡಿತೈತಿ. ನೋಡ್ರಿ, ಮಸ್ತಾಗಿ ಈ ಸಬ್ಬಕ್ಕಿ ಕಿಚಡಿ ರೆಡಿಯಾಗಿಬಿಡ್ತು. ನೀವು ಏನರೇ ಬೇರೆ ಥರ ಮಾಡ್ತಿದ್ರೆ ಅದನ್ನೂ ಕಮೆಂಟ್ನಾಗ ತಿಳಿಸ್ರಿ. ಹಂಗೆ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸಿದೆ ಅಂತೇಳಿ ಅದನ್ನೂ ಕಮೆಂಟ್ನಾಗ ತಿಳಿಸ್ರಿ. ಈಗ ನಾವು ಒಂದು ಪ್ಲೇಟ್ದಾಗ ಹಾಕಿ ಇದನ್ನ ಸರ್ವ್ ಮಾಡ್ಕೊಳತ್ತೀವಿ ನೋಡ್ರಿ. ಈ ಶಿವರಾತ್ರಿ ಉಪವಾಸಕ್ಕೆ ಈ ಸಬ್ಬಕ್ಕಿಯನ್ನು ನೀವು ಟ್ರೈ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಏನರ ಸಬ್ಸ್ಕ್ರೈಬ್ ಅದು ಮಾಡ್ಕೊಂಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.